ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಆರೋಗ್ಯ ಸ್ಥಿತಿ ತೀವ್ರ ಗಂಭೀರ ಆಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ನೀಡಲಾಗ್ತಾ ಇದ್ದು ದೇವರ ಮೇಲೆ ಭಾರ ಹಾಕಿದ್ದಾರೆ. ದೇವೇಗೌಡ ಇಡೀ ಕುಟುಂಬವೇ ಆಸ್ಪತ್ರೆಯಲ್ಲಿದೆ. ಈ ವೇಳೆ ಮಾತನಾಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ಗದ್ಗದಿತರಾಗಿ ಕಣ್ಣೀರು ಹಾಕಿದ್ದಾರೆ. ಆಸ್ಪತ್ರೆಯಿಂದ ಹೊರಬರುವಾಗ ಕಣ್ಣೀರು ಹಾಕುತ್ತಾ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ ತಾಯಿಯ ಆರೋಗ್ಯದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ದಿನ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ತಾಯಿಯವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದೆವು. ಮಣಿಪಾಲ್ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಅವರಿಗೆ ಉತ್ತಮವಾದ ಚಿಕಿತ್ಸೆ ನೀಡ್ತಾ ಇದೆ. ಆದರೆ ವೈದ್ಯರು ತಮ್ಮ ಕೈಮೀರಿ ಪ್ರಯತ್ನ ಮಾಡಿದ್ದಾರೆ. ಈಗ ಆ ದೇವರೇ ಅವರನ್ನ ಕಾಪಾಡಬೇಕು. 25 ವರ್ಷಗಳ ಹಿಂದೆ ತಾಯಿಯವರ ಮೇಲೆ ಆಸಿಡ್ ದಾಳಿ ಆದಾಗಲೂ ಅವರು ಬದುಕೋದಿಲ್ಲ ಅಂದಿದ್ರು. ಆದರೆ ಆಗ ದೇವರ ಪೂಜೆಯಿಂದಾಗಿ ಅವರು ಪಾರಾಗಿದ್ರು. ಈಗ ವೈದ್ಯಕೀಯ ಚಿಕಿತ್ಸೆಗಿಂತಲೂ ಆ ರಾಜರಾಜೇಶ್ವರಿ ತಾಯಿಯೇ ಅವರನ್ನ ಕಾಪಾಡಬೇಕು. ಹಿಂದೆಯೂ ಕಾಪಾಡಿದ್ರು. ಈಗಲೂ ಯಾವುದೇ ಸಮಸ್ಯೆ ಇಲ್ಲದೆ ಗುಣಮುಖರಾಗಿ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅಂತ ಭಾವುಕರಾಗಿದ್ದಾರೆ. ಇನ್ನು ದೇವೇಗೌಡರು ಕೂಡ ಪತ್ನಿಯ ಸ್ಥಿತಿ ಕಂಡು ಕಣ್ಣೀರು ಹಾಕಿದ್ದಾರೆ. ಚೆನ್ನಮ್ಮನಿಗೆ ಉಸಿರಾಟದ ಸಮಸ್ಯೆ ಹೊರತುಪಡಿಸಿದ್ರೆ ಬೇರೆ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ ಅಂದಿದ್ದಾರೆ. ಇಡೀ ದೊಡ್ಡಗೌಡರ ಕುಟುಂಬವೇ ಆಸ್ಪತ್ರೆ ಬಳಿ ಮೊಕ್ಕಾಂ ಹೂಡಿದ್ದು ಅವರ ಅಪಾರ ಅಭಿಮಾನಿಗಳು ಕೂಡ ಆತಂಕಕ್ಕೀಡಾಗಿದ್ದಾರೆ. ಇಂಥ ಹೊತ್ತಲ್ಲೇ ಒಂದು ಸುದ್ದಿ ದೊಡ್ಡದಾಗಿ ಹರಿದಾಡ್ತಾ ಇದೆ. ಅದು ಬೇರೇನೂ ಅಲ್ಲ, ದೇವೇಗೌಡ ಅವರ ಪತ್ನಿಗೆ ಆಸಿಡ್ ಹಾಕಿದ ವಿಷಯ. 25 ವರ್ಷದ ಹಿಂದೆ ಚೆನ್ನಮ್ಮ ಮೇಲೆ ಆಸಿಡ್ ದಾಳಿ, ಅದು ಕೂಡ ದೇವೇಗೌಡ ಅವರ ತಮ್ಮನ ಮಗನೇ ಆಸಿಡ್ ದಾಳಿ ಮಾಡಿದ್ದು. ಇದೇ ವಿಷಯವನ್ನ ನಿನ್ನೆ ಕುಮಾರಸ್ವಾಮಿಯೂ ಹೇಳಿದ್ರು. ಅಂತ ಆಸಿಡ್ ದಾಳಿ ನಡೆದಾಗಲೇ ವೈದ್ಯರು ಬದುಕಲ್ಲ ಅಂದಿದ್ರು. ಆದ್ರವತ್ತು ದೇವರು ಕೈ ಹಿಡಿದಿದ್ದ ಅಂತ. ಹೀಗಾಗಿ ಈ ಆಸಿಡ್ ದಾಳಿ ನಡೆದಿದ್ಯಾಕೆ? ಇದರ ಹಿಂದೆ ಇದ್ದ ಕೈಗಳು ಯಾವುದು? ಅವತ್ತು ಟಾರ್ಗೆಟ್ ಮಾಡಿದ್ದು ಯಾರನ್ನು ಅನ್ನೋದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ದೇಶದ ರಾಜಕಾರಣದಲ್ಲಿ ಸುದೀರ್ಘ ಇತಿಹಾಸ ಹೊಂದಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕುಟುಂಬದ ಮೇಲೆ ನಡೆದಿದ್ದ ಆ ಭೀಕರ ಆಸಿಡ್ ದಾಳಿಯ ಹಿಂದಿನ ಅಸಲಿ ರಹಸ್ಯವೊಂದು ಎಲ್ಲರನ್ನ ಯಾವಾಗಲೂ ಕಾಡುತ್ತೆ. ಈ ಬಗ್ಗೆ ಸುಮಾರು ವರ್ಷದ ಹಿಂದೆ ದೇವೇಗೌಡರೇ ಎಲ್ಲವನ್ನ ಹೇಳ್ಕೊಂಡಿದ್ರು. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಚೆನ್ನಮ್ಮ ಮೇಲೆ ನಡೆದಿದ್ದ ಆಸಿಡ್ ದಾಳಿ ಬಗ್ಗೆ ಎಳೆಯಾಗಿ ಮಾಹಿತಿ ಹಂಚಿಕೊಂಡಿದ್ರು. ಅದು ಫೆಬ್ರವರಿ 21, 2001 ಸಮಯ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಇತ್ತು. ಹೀಗಾಗಿ ದೇವರ ಪೂಜೆ ಅಂತ ದೇವೇಗೌಡ ಪತ್ನಿ ಹಾಗೂ ಭವಾನಿ ರೇವಣ್ಣ ದೇಗುಲಕ್ಕೆ ಹೋಗಿದ್ರು. ಪೂಜೆಯೆಲ್ಲ ಸಾಂಗವಾಗಿ ನಡೆದಿತ್ತು. ಬಳಿಕ ಪೂಜೆ ಮುಗಿಸಿಕೊಂಡು ಮನೆಗೆ ಹೊರಡಬೇಕು ಅನ್ನೋ ಹೊತ್ತಲ್ಲಿ ಇಬ್ಬರ ಮೇಲೆ ಆಸಿಡ್ ದಾಳಿ ನಡೆದಿತ್ತು. ಅವತ್ತು ನಡೆದಿದ್ದ ದಾಳಿಯಲ್ಲಿ ಚೆನ್ನಮ್ಮರ ದೇಹ ಬಹುತೇಕ ಬೆಂದು ಹೋಗಿತ್ತು. ಆತ್ಮೀಯರೇ, ದೇವೇಗೌಡರೇ ಹೇಳ್ಕೊಂಡ ಪ್ರಕಾರ ಈ ಆಸಿಡ್ ದಾಳಿ ನಡೆದಿದ್ದು ಕೌಟುಂಬಿಕ ವೈಷಮ್ಯದ ಹಿನ್ನೆಲೆಯಲ್ಲಿ ಅಂತೆ. ಅದು ಕೂಡ ದೇವೇಗೌಡರ ತಮ್ಮನ ಮಗ ಲೋಕೇಶ್ ಈ ಕೃತ್ಯ ಎಸಗಿದ್ದಾನಂತೆ. ಆದರೆ ಇದರ ಹಿಂದೆ ದೊಡ್ಡ ರಾಜಕೀಯ ಪಿತೂರಿ ಇತ್ತು ಅಂತ ಗೌಡರು ಆಘಾತಕಾರಿ ಹೇಳಿಕೆ ನೀಡಿದ್ರು. ನನ್ನ ಮಗ ಎಚ್.ಡಿ. ರೇವಣ್ಣ ಮೇಲೆ ಆಸಿಡ್ ಹಾಕಲು ಸಂಚು ರೂಪಿಸಲಾಗಿತ್ತು. ನಾವೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ರೇವಣ್ಣ ಬಂದಿರಲಿಲ್ಲ. ಆ ಟೈಮ್ನಲ್ಲಿ ನನ್ನ ಪತ್ನಿ ಮತ್ತು ಸೊಸೆಯನ್ನೇ ಗುರಿಯಾಗಿಸಿ ಆಸಿಡ್ ದಾಳಿ ನಡೆಸಲಾಯಿತು. ನನ್ನ ತಮ್ಮನ ಮಗನೇ ಆಸಿಡ್ ಹಾಕಿದ್ದ. ಆತನ ಹಿಂದೆ ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು. ಈ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ನನ್ನ ತಮ್ಮನ ಮಗನ ಮೇಲೆ ಸಮಗ್ರ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ರು. ಹೀಗಾಗಿ ಆಸಿಡ್ ಎರಚಿದ ಪ್ರಕರಣದಲ್ಲಿ ಲೋಕೇಶ್ ಅಪರಾಧಿ ಅಂತ ಸಾಬೀತಾಗಿ ನ್ಯಾಯಾಲಯ ಆತನಿಗೆ 8 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು. ಆದರೆ ಮಾನವೀಯತೆ ಆಧಾರದ ಮೇಲೆ ದೇವೇಗೌಡರೇ ಆತನನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಿದ್ರು ಅಂತ ಸ್ವತಃ ತಾವೇ ಹೇಳ್ಕೊಂಡಿದ್ರು. ಯಾಕಂದ್ರೆ ದೇವೇಗೌಡರ ತಮ್ಮ ಹಾಗೂ ಆರೋಪಿಯ ತಂದೆಗೆ ಕ್ಯಾನ್ಸರ್ ಇತ್ತು. ಆತ ಇನ್ನು ಕೆಲವೇ ವರ್ಷ ಬದುಕ್ತಾನೆ ಅನ್ನೋದು ದೇವೇಗೌಡರಿಗೆ ಗೊತ್ತಾಗಿತ್ತು. ತಮ್ಮನ ಆರೋಗ್ಯ ಸ್ಥಿತಿ ಕಂಡು ಮನನೊಂದ ದೇವೇಗೌಡರು ಆರೋಪಿಯ ಬಿಡುಗಡೆಗೆ ಸಹಾಯ ಮಾಡಿದ್ರು. ತಮ್ಮ ಪತ್ನಿಯ ಕೊಲೆಗೆ ಸಂಚು ರೂಪಿಸಿದ್ದ ಅನ್ನೋದನ್ನ ಮರೆತು ಮಾನವೀಯತೆ ಮರೆದಿದ್ರು. ಆತ್ಮೀಯರೇ, ಇಲ್ಲೊಂದು ವಿಷಯವನ್ನ ಹೇಳಲೇಬೇಕು. ಚೆನ್ನಮ್ಮ ಮೇಲೆ ಆಸಿಡ್ ದಾಳಿ ಆದಾಗ ಚೆನ್ನಮ್ಮ ಅವರಿಗೆ 2 ತಿಂಗಳುಗಳ ಕಾಲ ನೆನಪಿನ ಶಕ್ತಿಯೇ ಇರಲಿಲ್ಲ. ಕೋಮಾಗೆ ಜಾರಿದ್ರು. ವೈದ್ಯರು ಯಾವುದೇ ಭರವಸೆ ಕೊಟ್ಟಿರಲಿಲ್ಲ. ಬದುಕೋದು ಕಷ್ಟ ಅನ್ನೋ ಹಂತಕ್ಕೆ ಬಂದಿದ್ರು.
ಆದರೆ ಅವತ್ತು ಚೆನ್ನಮ್ಮರನ್ನ ಕಾಪಾಡಿದ್ದು ಅವರು ನಂಬಿದ್ದ ರಾಜರಾಜೇಶ್ವರಿ ತಾಯಿ. ಹೀಗಾಗಿ ಇವತ್ತು ಕೂಡ ಇದೇ ತಾಯಿ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಮೇಲೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಇವತ್ತು ದೊಡ್ಡಗೌಡರ ಕುಟುಂಬ ಇಂತಹದೊಂದು ಸ್ಥಿತಿಯಲ್ಲಿ ಇದೆ ಅಂದರೆ ಅದಕ್ಕೆ ಈ ತಾಯಿಯ ಕೊಡುಗೆಯೂ ದೊಡ್ಡ ಮಟ್ಟದಲ್ಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.